ಗಲ್ಫ್ ವಾರ್ನಲ್ಲಿ ಕರ್ನಾಟಕದ ಇಬ್ಬರಿಗೆ ಗಾಯ ಆಗಿದೆ. ಆದರೆ ಇಬ್ಬರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಗಲ್ಫ್ ವಾರ್ನಲ್ಲಿ ಕರ್ನಾಟಕದ ಇಬ್ಬರಿಗೆ ಗಾಯ, ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಸ್ಫೋಟಕ ಮಾಹಿತಿ ಹಂಚಿಕೊಂಡ ಕೃಷ್ಣ ಬೈರೇಗೌಡ. ಕರ್ನಾಟಕ ಸರ್ಕಾರದಿಂದ ಹೆಲ್ಪ್ಲೈನ್ 109 ಕಾಲ್. ದುಬೈನಿಂದ 100 ಮಂದಿ, ಬಹ್ರೈನ್ನಿಂದ 9 ಕಾಲ್. ಆತಂಕ ಇಲ್ಲದ ಕಾರಣ ಉಳಿದವರಿಂದ ಕರೆ ಬಂದಿಲ್ಲ. ವಿಮಾನಯಾನ ಶುರುವಾದ ತಕ್ಷಣ ನಮ್ಮವರನ್ನ ಕರೆ ತರ್ತೇವೆ. ಅಚಾನಕ್ ಯುದ್ಧ ಆತಂಕ ಬೇಡ ಎಂದ ಕೃಷ್ಣ ಬೈರೇಗೌಡ. ಗಲ್ಫ್ ವಾರ್ನಲ್ಲಿ ಕರ್ನಾಟಕದ ಇಬ್ಬರಿಗೆ ಗಾಯ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಯಾರಿಗೆ ಸಹಿತ ಪ್ರಾಣ ಹಾನಿ ಸಂಭವಿಸಿಲ್ಲ, ಆದರೆ ಇಬ್ಬರಿಗೆ ಗಾಯಗಳಾಗಿದೆ. ಎಲ್ಲರೂ ಸಹಿತ ಅಲ್ಲಿ ಸುರಕ್ಷಿತವಾಗಿದ್ದಾರೆ. ಕರ್ನಾಟಕದಿಂದ ಹೆಲ್ಪ್ಲೈನ್ ನಂಬರ್ 109ಕ್ಕೆ ಕಾಲ್ ಮಾಡಬಹುದು ಅನ್ನುವಂಥದ್ದನ್ನ ನಾವಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇನ್ನು ದುಬೈನಿಂದ 100 ಮಂದಿಯನ್ನ, ಇನ್ನು ಬಹ್ರೈನ್ನಿಂದ 9 ಕಾಲ್ಗಳು ಬಂದಿರುವಂಥದ್ದು. ಸೊ ಆತಂಕ ಇಲ್ಲದ ಕಾರಣ ಉಳಿದವರಿಂದ ಯಾವುದೇ ರೀತಿಯಾದಂಥ ಕರೆ ಬಂದಿಲ್ಲ. ವಿಮಾನಯಾನ ಶುರುವಾದ ತಕ್ಷಣ ನಮ್ಮವರನ್ನ ಕರೆ ತರುವಂತ ಕೆಲಸ ಮಾಡ್ತೀವಿ ಅಂತ ಕೃಷ್ಣ ಬೈರೇಗೌಡ ಹೇಳಿರುವಂಥದ್ದು. ಅಚಾನಕ್ ಯುದ್ಧ ಆತಂಕ ಬೇಡ, ಏನು ಪ್ರಾಣಹಾನಿ ಸಂಭವಿಸುವುದಿಲ್ಲ, ಯಾರಿಗೂ ಸಹಿತ ಯಾವುದೇ ರೀತಿಯಾದಂತಹ ಭಯ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅದೇ ರೀತಿಯಾಗಿ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಸಹಿತ ಕೊಟ್ಟಿರುವಂಥದ್ದು. ನಿನ್ನೆ ಸಹಿತ ದುಬೈನಲ್ಲಿ ಸಾಕಷ್ಟು ಕನ್ನಡಿಗರು ಸಿಕ್ಕಾಕೊಂಡಿದ್ರು. ಅವ್ರನ್ನ ಕರೆತರುವಂತ ಕೆಲಸಕ್ಕೂ ಕೂಡ ಸಿಎಂ ಆಗಿರ್ಬೋದು, ಡಿಸಿಎಂ ಸಹಿತ ಅದಕ್ಕೆ ಸತತವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಏನು ದುಬೈನ ಒಂದು ನಿಯರ್ ಬೈ ಅಂದ್ರೆ ಏರ್ಪೋರ್ಟ್ ನಿಯರ್ ಬೈ ಕ್ಷಿಪಣಿಯ ದಾಳಿ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆತಂಕಕ್ಕೆ ಒಳಗಾಗಿತ್ತು ಅಲ್ಲಿರುವಂತ ಕನ್ನಡಿಗರು. ಯಾಕಂದ್ರೆ ಯಾವಾಗ ಏನಾಗ್ಬಿಡುತ್ತೆ ಅನ್ನುವಂತ ಒಂದು ಭಯ ಶುರು ಆಗ್ಬಿಟ್ಟಿತ್ತು. ಯಾಕಂದ್ರೆ ಯುದ್ಧ ಅಲ್ಲಿ ನಡೀತಾ ಇದೆ ಅಂತ ಅಂದಾಗ ಇವ್ರು ಕನ್ನಡಿಗರ, ಇವರು ಭಾರತೀಯರ ಅನ್ನುವಂಥದ್ದನ್ನ ಯಾರು ಕೂಡ ಅಲ್ಲಿ ಗಮನಿಸ್ತಾ ಇರೋದಿಲ್ಲ. ಸೊ ಹಾಗಾಗಿ ಭಯ ಶುರುವಾಗಿತ್ತು. ಇದೀಗ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಊರಿಂದ ಲೋಕಲ್ ಎಂಬಸಿಗೆ ಯಾರಾದ್ರೂ ಏರ್ಪೋರ್ಟ್ ಅಲ್ಲಿ ನಾವು ಮಧ್ಯದಲ್ಲಿ ಬಂದು ಸಿಕ್ಕಾಕೊಂಡಿದ್ದೇವೆ ಅಂದ್ರೆ ಬಹುಶಃ ದುಬೈ ಏರ್ಪೋರ್ಟ್ ನಲ್ಲಿ ಇದ್ದಾರೆ ಅಥವಾ ಬಹ್ರೈನ್ ಏರ್ಪೋರ್ಟ್ ನಲ್ಲಿ ಇದ್ದಾರೆ. ಇಲ್ಲಿವರೆಗೂ ನಮ್ಗೆ ಜಾಸ್ತಿ ಕರೆಗಳು ಬಂದಿರೋದು ಈ 2 ಏರ್ಪೋರ್ಟ್ ಇಂದಾನೆ. ಆ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿದ್ದೇವೆ. ಇಲ್ಲಿಗೆ ಕನೆಕ್ಟಿಂಗ್ ಫ್ಲೈಟು ಟೇಕ್ ಆಫ್ ಆಗ್ತಾ ಇಲ್ಲ. ಏರ್ಪೋರ್ಟ್ ನಲ್ಲಿ ಸೌಲಭ್ಯ ಇಲ್ಲ. ಆದ್ರೆ ನಮಗೆ ಹೊರಗಡೆ ಹೋಗ್ಲಿಕ್ಕೆ ವೀಸಾನೂ ಕೂಡ ಇಲ್ಲ. ಈ ಸಮಸ್ಯೆ ಇದ್ದಲ್ಲಿ ನಮಗೆ ಈ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ನಾವು ಈ ಮಾಹಿತಿಯನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾದವ್ರಿಗೆ ಕೊಟ್ಟು ಅವರಿಂದ ಲೋಕಲ್ ಎಂಬಸಿಗೆ ಕಳಿಸ್ಕೊಟ್ಟು ಲೋಕಲ್ ಎಂಬಸಿಯವರ ಕಡೆಯಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಲೋಕಲ್ ವೀಸಾ ಸಿಗೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ದೇವೆ. ಯಾರಾದರೂ ಏರ್ಪೋರ್ಟ್ ಅಲ್ಲಿ ನಾವು ಮಧ್ಯದಲ್ಲಿ ಬಂದು ಸಿಕ್ಕಾಕೊಂಡಿದ್ದೇವೆ ಅಂದ್ರೆ ಬಹುಶಃ ದುಬೈ ಏರ್ಪೋರ್ಟ್ ನಲ್ಲಿ ಇದ್ದಾರೆ ಅಥವಾ ಬಹ್ರೈನ್ ಏರ್ಪೋರ್ಟ್ ನಲ್ಲಿ ಇದ್ದಾರೆ. ಇಲ್ಲಿವರೆಗೂ ನಮ್ಗೆ ಜಾಸ್ತಿ ಕರೆಗಳು ಮಧ್ಯಪ್ರಾಚ್ಯ ಅಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಇರುವುದರಿಂದ ಹಾಗೂ ಅಲ್ಲಿ ಸಂಘರ್ಷ ನಡೀತಾ ಇರುವುದು ತಮ್ಗೆಲ್ಲರಿಗೂ ಗೊತ್ತಿದೆ. ಈ ಸಂಘರ್ಷದ ಕಾರಣದಿಂದ ಕರ್ನಾಟಕದ ನಿವಾಸಿಗಳು ಕೆಲವರು ಮಿಡ್ಲ್ ಈಸ್ಟ್ ಅಲ್ಲಿ ಟ್ರಾನ್ಸಿಟ್ ಅಲ್ಲಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ಸ್ವಲ್ಪ ಆತಂಕದಲ್ಲಿದ್ದಾರೆ. ನಾವು ಹೇಗೆ ಮರಳುವುದು ಅನ್ನುವಂಥ ಪ್ರಶ್ನೆಯನ್ನ ಇಟ್ಕೊಂಡು ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಆತಂಕಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ಎಂದು ವಿಶ್ವಾಸವನ್ನ ತುಂಬುವಂತ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮದು ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಶನಿವಾರ ರಾತ್ರಿಯಿಂದಾನೇ ನಾವು ಹೆಲ್ಪ್ ಲೈನ್ ಅನ್ನ ಚಾಲನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 109 ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವರು ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನ ಮಾಡಿ ಅವ್ರದ ಮಾಹಿತಿಯನ್ನ ನಮ್ಗೆ ಕೊಟ್ಟಿದ್ದಾರೆ. 109 ನಿನ್ನೆಯೂ ಸಹ ನಾವು ಮುಖ್ಯಮಂತ್ರಿಗಳು ನಿನ್ನೆ ಬೆಳಿಗ್ಗೆ ಸೂಚನೆ ಕೊಟ್ಟ ನಂತರ ಮತ್ತಷ್ಟು ಜಾಗೃತರಾಗಿ ನಮ್ಮ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರಿಂದ ಹಿಡಿದು ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ಇದೆ, SCOC, ಅವರು
ಶನಿವಾರ ರಾತ್ರಿಯಿಂದಾನೇ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಭಾರತ ಸರ್ಕಾರದ ಜೊತೆಗೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಜೊತೆಗೆ ಪ್ರತಿನಿತ್ಯ ಸಂಪರ್ಕವನ್ನ ಇಟ್ಕೊಂಡು ಯಾವ ಜನ ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಭಾರತ ಸರ್ಕಾರದ ಮುಖಾಂತರ ಅವರನ್ನ ತಲುಪುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ ಅವರು ಸಹ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್